ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಅದೇ ಜೋಶಿಯಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಇವತ್ತಿನ ವಿಡಿಯೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಫ್ರಮ್ KEA ಬೋರ್ಡ್. ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮಿನೇಷನ್ನ ನೀವೇನೋ ರೀಸೆಂಟಾಗಿ ಕೊಟ್ಟಿದ್ರಿ ಆ್ಯಂಡ್ ಇಟ್ ವಾಸ್ ಸೂಪರ್ ಅಮೇಝಿಂಗ್ ಎಕ್ಸಾಮಿನೇಷನ್ ಅಂತ ಅಂದ್ಕೊಳ್ತೀನಿ. ಸೊ ಪ್ರತಿಯೊಬ್ಬರು ಚೆನ್ನಾಗಿ ನಿಮ್ಮ ಎಕ್ಸಾಮಿನೇಷನ್ ಕೊಟ್ಟಿರಬಹುದು ಆ್ಯಂಡ್ ಚೆನ್ನಾಗಿ ಇಲ್ಲ ಆದರೆ ನಿಮಗೆ ಇನ್ನೊಂದು ಅಟೆಂಪ್ಟ್ ಎಕ್ಸಾಮಿನೇಷನ್ ಇದೆ, ಅದನ್ನು ಕೊಡಬಹುದು. ಇಟ್ಸ್ ಆಲ್ ಡಿಪೆಂಡೆಡ್ ಆನ್ ಯು. ಬಟ್ ಕಮಿಂಗ್ ಅಪ್ ಟು ಟುಡೇಸ್ ಅಪ್ಡೇಟ್, ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು ವಿಷಯ ಏನಪ್ಪ ಅಂದರೆ ನಿಮ್ಮ ಒಂದು ಬೋರ್ಡ್ ಎಕ್ಸಾಮಿನೇಷನ್ ರಿಸಲ್ಟ್ ಏನೋ ಅನೌನ್ಸ್ ಆಗೋದ್ರಲ್ಲಿದೆ ಇನ್ ವೆರಿ ಫ್ರ್ಯಾಕ್ಷನ್ ಆಫ್ ಡೇಸ್. ಓಕೆ, ಸೊ ಬಂದುಬಿಟ್ಟು ಏಪ್ರಿಲ್ 5ಗೆ ರಿಲೀಸ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಬೈ ದ ವಿ ದ ಟೈಮಿಂಗ್ ಇಸ್ 10 AM to 11 AM. ಈ ಒಂದು ಸ್ಕೆಡ್ಯೂಲಲ್ಲಿ ರಿಲೀಸ್ ಆಗೋಕ್ಕಿದೆ. ಆ್ಯಂಡ್ ವೆಬ್ಸೈಟ್ ಬಂದುಬಿಟ್ಟು karresults.nic.in ಇಲ್ಲಿ ರಿಲೀಸ್ ಆಗೋಕ್ಕೆ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಅಪ್ಡೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಹಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ವಾಚಿಂಗ್ ದ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಾರ್ ಆಲ್ ದ ರೀಸೆಂಟ್ ಅಪ್ಡೇಟ್ಸ್ ಫ್ರಮ್ KEA ಆ್ಯಂಡ್ KCET ಬೋರ್ಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.